ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜೆಲ್-ಎಕ್ಸ್ ನೇಲ್ ಅಪ್ಲಿಕೇಶನ್ನ ಹೆಂಗೆ ಮಾಡೋದು ಅಂತ ಕಲಿತೀವಿ. ಸೊ ಫಸ್ಟ್ ಆಫ್ ಆಲ್ ಜೆಲ್-ಎಕ್ಸ್ ನೇಲ್ ಅಂದರೆ ಏನು? ಅದು ಬಂದು ಒಂದು ನೇಲ್ ಎಕ್ಸ್ಟೆನ್ಷನ್. ನೇಲ್ ಎಕ್ಸ್ಟೆನ್ಷನ್ ಅಂದರೆ ಏನು? ನಿಮ್ಮ ನ್ಯಾಚುರಲ್ ನೇಲ್ ತುಂಬ ಶಾರ್ಟ್ ಇದೆ ಅಥವಾ ನಿಮಗೆ ನಿಮ್ಮ ನೇಲ್ ಸೈಜ್ ಶೇಪಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆವಾಗ ನೀವೇನು ಯೂಸ್ ಮಾಡ್ತೀರಾ? ನೀವು ನೇಲ್ ಎಕ್ಸ್ಟೆನ್ಷನ್ಸ್ನ ಯೂಸ್ ಮಾಡ್ತೀರಾ. ಜೆಲ್-ಎಕ್ಸ್ ನೇಲ್ ಬಂದು ಒನ್ ಟೈಪ್ ಆಫ್ ನೇಲ್ ಎಕ್ಸ್ಟೆನ್ಷನ್. ನೇಲ್ ಎಕ್ಸ್ಟೆನ್ಷನಲ್ಲಿ ವೇರಿಯಸ್ ಟೈಪ್ಸ್ ಇದೆ. ನಿಮಗೆ ಅಕ್ರಿಲಿಕ್ ಬರುತ್ತೆ, ಜೆಲ್ ಬರುತ್ತೆ, ಜೆಲ್-ಎಕ್ಸ್ ನೇಲ್ ಬರುತ್ತೆ, ಪಾಲಿಜೆಲ್ ಬರುತ್ತೆ, ಇನ್ನೊಂದು ಡಿಪ್ಪಿಂಗ್ ಪೌಡರ್ ಅಂತ ಒಂದು ಬರುತ್ತೆ. ಸೊ ನಾವಿವತ್ತು ಬಂದು ಜೆಲ್-ಎಕ್ಸ್ ನೇಲ್ಸ್ ಬಗ್ಗೆ ಕಲಿಯೋದನ್ನ ನೋಡ್ತಿದ್ದೀವಿ. ನಾನೇನಕ್ಕೆ ಜೆಲ್-ಎಕ್ಸ್ ನೇಲ್ ಪ್ರಿಫರ್ ಮಾಡೋದು ಅಂದರೆ, ಬೇರೆ ನೇಲ್ ಎಕ್ಸ್ಟೆನ್ಷನ್ಸ್ನ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ತೆಗೆಯೋದು ತುಂಬ ಕಷ್ಟ ಆಗಿಬಿಡುತ್ತೆ. ಜೆಲ್-ಎಕ್ಸ್ ನೇಲಲ್ಲಿ ಹಾಗಾಗಲ್ಲ. ಜೆಲ್-ಎಕ್ಸ್ ನೇಲಲ್ಲಿ ನೀವು ಆರಾಮ್ಸೆ ಅದನ್ನ ತೆಗಿಬೋದು, ಮನೆಯಲ್ಲೇ ತೆಗಿಬೋದು. ಬಟ್ ಬೇರೆ ಎಕ್ಸ್ಟೆನ್ಷನ್ಸ್ಗೆ ನೀವು ಪುನಃ ನೇಲ್ ಸಲಾನ್ಗೆ ಹೋಗಿ ಅವರು ಅದನ್ನ ರಿಮೂವ್ ಮಾಡಬೇಕು ಯೂಸಿಂಗ್ ನೇಲ್ ಡ್ರಿಲ್. ಆ ಎಕ್ಸ್ಟೆನ್ಷನ್ಸ್ನ ಹೋಗೋವರೆಗೂ ಅದನ್ನ ಡ್ರಿಲ್ ಮಾಡ್ತಾರೆ ನಿಮ್ಮ ನ್ಯಾಚುರಲ್ ನೇಲ್ವರೆಗೂ. ಸೊ ನನಗೆ ಅದು ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಜೆಲ್-ಎಕ್ಸ್ ನೇಲ್ಸ್ನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಸೊ ಹೆಂಗೆ ಇದು ಜೆಲ್-ಎಕ್ಸ್ ನೇಲ್ಸಲ್ಲಿ? ಫಸ್ಟ್ ನೀವು ಆರ್ಟಿಫಿಷಿಯಲ್ ಟಿಪ್ಸ್ ತಗೋತೀರ. ಈ ಟಿಪ್ಸ್ ಎಲ್ಲಾದರೂ ಸಿಗುತ್ತೆ. ನಿಮಗೆ ಸಪೋಸ್ ನೇಲ್ ಸಪ್ಲೈಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೆ ನೇಲ್ ಸಪ್ಲೈಸ್ ಬೇಕು ಅಂದ್ರೂ ಹಾಕಿ, ನಾನು ನಿಮಗೆ ತರಿಸ್ಕೊಡ್ತೀನಿ. ನಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಂದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸೊ ನಂದು ಓನ್ ಆಗಿರೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ನೇಲ್ ಎಕ್ಸ್ಟೆನ್ಷನ್ಸ್ನ ಮಾಡ್ತಿದ್ದೀನಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಖಂಡಿತ ಕೊಡ್ತೀನಿ. ಓಕೆ, ಸೊ ಫಸ್ಟ್ ನೀವು ಏನು ಮಾಡ್ತೀರಾ, ಇಲ್ಲಿ ಬೇರೆ ಬೇರೆ ಸೈಜ್ ಟಿಪ್ಸ್ ಇದೆ. ಫ್ರಮ್ 0 to 9 ಸೈಜಸ್ ಹೆಂಗೆ ಹೋಗುತ್ತೆ ಅಂದರೆ, ದಿಸ್ ಇಸ್ ದ ಲಾರ್ಜೆಸ್ಟ್ ಒನ್, ಎಲ್ಲದಕ್ಕಿಂತ ದೊಡ್ಡ ಸೈಜ್, ಆ್ಯಂಡ್ ದಿಸ್ ಇಸ್ ದ ಸ್ಮಾಲೆಸ್ಟ್ ಒನ್. ಸೊ ಇದು ಬಂದು ಡಿಕ್ರೀಸಿಂಗ್ ಆರ್ಡರಲ್ಲಿದೆ. ನೀವು ನಿಮ್ಮ ನೇಲ್ಸ್ಗೆ ಯಾವ್ದು ಬೆಸ್ಟ್ ಸೈಜ್ ಇರುತ್ತೆ ಅದನ್ನ ನೀವು ತಗೋಬೇಕು. ನಾನು ಜಸ್ಟ್ 7ನ ಅಪ್ಲೈ ಮಾಡಿ ನೋಡ್ತೀನಿ ಹೆಂಗಾಗುತ್ತೆ ಅಂತ. ಓಕೆ, ನೀವೆಲ್ಲಿ ನೋಡ್ತಿದ್ದೀರಾ, ನೇಲ್ ಸೈಜ್ ಬಂದ್ಬಿಟ್ಟು ನಿಮ್ಮ ಸೈಡ್ ವಾಲ್ವರೆಗೂ ಟಚ್ ಆಗಬೇಕು. ಈ ನೇಲ್ ಸೈಜ್ ನನಗೆ ಸ್ವಲ್ಪ ದೊಡ್ಡದಿದೆ. ಓಕೆ, ಇದನ್ನು ಕ್ಯೂಟಿಕಲ್ ಅಂತ ಹೇಳ್ತಾರೆ. ಕ್ಯೂಟಿಕಲ್ಗೆ ಅದು ಕರೆಕ್ಟಾಗಿ ಕೂರಬೇಕು. ಇಲ್ಲಿ ನೋಡಿ, ನನ್ನ ಕ್ಯೂಟಿಕಲಲ್ಲಿ ತುಂಬ ಗ್ಯಾಪ್ ಇದೆ. ನನ್ನ ಸೈಜ್ ಇಂದ ಸ್ವಲ್ಪ ದೊಡ್ಡದಿದೆ, ಅಂದರೆ ಚೂರು ಚಿಕ್ಕ ತಗೋಬೇಕು. ಇದು ಟ್ರೈ ಮಾಡಿ ನೋಡೋಣ. ಇದು ಬಂದು ಸೈಜ್ 8. ನೋಡಿ, ಸೈಡ್ ವಾಲಿಂದ ಸೈಡ್ ವಾಲ್ವರೆಗೂ ಫಿಟ್ ಆಗುತ್ತೆ. ಸೊ ನನ್ನ ಇಂಡೆಕ್ಸ್ ಫಿಂಗರ್ ಸೈಜ್ ಬಂದ್ಬಿಟ್ಟು 8. ಬಟ್ ಈ ಸೈಜ್ ಎಲ್ಲ ಫಿಂಗರ್ಸ್ಗೂ ಇರೋದಿಲ್ಲ. ಬಟ್ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಇಂಡೆಕ್ಸ್ ಫಿಂಗರ್ಗೆ ಯಾವ ಸೈಜ್ ಇರುತ್ತೆ ಅದೇ ಸೈಜ್ ರಿಂಗ್ ಫಿಂಗರ್ಗೂ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್, ಲೈಕ್ 90% ಆಫ್ ದ ಟೈಮ್. ಸೊ ನಾನು 8 ಸೈಜ್ನ 2 ಇಟ್ಕೊಳ್ತೀನಿ. ಸೊ ನನಗೆ ಈ ಫಿಂಗರ್ ಸೈಜ್ ಸಿಕ್ಕಿದೆ. ಮಿಡಲ್ ಫಿಂಗರ್ದು ನೋಡೋಣ. ಮಿಡಲ್ ಫಿಂಗರ್ ನನ್ನ ಈ ಫಿಂಗರ್ಗಿಂತ ಸ್ವಲ್ಪ ದೊಡ್ಡದಿದೆ. ಸೊ ನಾನು ಸೈಜ್ ಬ್ಯಾಕ್ವರ್ಡ್ ಹೋಗ್ತೀನಿ. 7 ಟ್ರೈ ಮಾಡ್ತೀನಿ. 7 ಸೈಜ್ ನನಗೆ ಮಿಡಲ್ ಫಿಂಗರ್ ದೊಡ್ಡದಾಗ್ತದೆ. ನಾನು ಸ್ವಲ್ಪ ಬ್ಯಾಕ್ ಹೋಗ್ತೀನಿ, ಪುನಃ ಜಂಪ್ ಮಾಡ್ತೀನಿ. ನೆಕ್ಸ್ಟ್ ಸೈಜ್ ಇಲ್ಲಿ ನೋಡಿ, ನೀವು ಸೈಜ್ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ನಿಮಗೆ ಶಾರ್ಟ್ ಆಗುತ್ತೆ. ಈ ಥರ ಆಗಬಾರ್ದು. 6 ನೋಡೋಣ. ಹಾಗಾದರೆ ನೋಡಿ, ಈ ವಾಲಿಂದ ಈ ವಾಲ್ 6 ನನಗೆ ದೊಡ್ಡದಾಗ್ತಾಯಿದೆ. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ಕರೆಕ್ಟಾಗಿರೋ ಸೈಜ್ನ ತಗೋಬೇಕು. ನೋಡಿ, ಸಪೋಸ್ ನಿಮಗೆ ಪರ್ಫೆಕ್ಟ್ ಇರೋ ಸೈಜ್ ಬರಲಿಲ್ಲ, ಅವಾಗ ನೀವೇನು ಮಾಡ್ತೀರಾ, ಬಫರ್ನ ತಗೊಂಡು ಸ್ವಲ್ಪ ಶೇಪ್ ಕೊಡ್ತೀರಾ. ನಿಮ್ಮ ನೇಲ್ ಸೈಜ್ ಎಕ್ಸಾಕ್ಟಾಗಿ ಎಲ್ಲಾಗುತ್ತೆ
ಅಲ್ಲಿ ನೀವು ಬಫ್ ಮಾಡ್ತೀರಾ. ಬಫ್ ಮಾಡೋದ್ರಿಂದ ಇದ್ರ ಸೈಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಹಾಕಿ ನೋಡೋಣ. ಪರ್ಫೆಕ್ಟಾಗಿ ಕೂರ್ತಾ ಇದೆ. ಇಲ್ಲೊಂದು ಚೂರು ಜಾಸ್ತಿ ಆಗಿದೆ, ನಾನು ಅದನ್ನ ಬಫ್ ಮಾಡ್ತೀನಿ. ಕರೆಕ್ಟಾಗಿ ಕೂತಿದೆ. 3 ಆಯಿತು. ಈಗ ನೆಕ್ಸ್ಟ್ ಒನ್. ಅದೇ ಥರ ನೀವು ಎಲ್ಲ ಫಿಂಗರ್ಸ್ನೂ ನೋಡ್ಕೊಳ್ಳಿ. ಇದು ನೋಡಿ, ಇದು ನನ್ನದು ಲಾಸ್ಟ್ ಸೈಜ್, ಆದರೆ ನಂಗೊಂದು ಸ್ವಲ್ಪ ದೊಡ್ಡದಾಗ್ತಾಯಿದೆ. ಸೊ ನಾವೇನು ಮಾಡಬೇಕು, ಬಫ್ ಮಾಡಬೇಕು. ಜಸ್ಟ್ ಕ್ಲಿಯರ್ ನೇಲ್ ಟಿಪ್ಸ್, ಫುಲ್ ಟಿಪ್ಸ್. ಇದು ಬಂದು ಫುಲ್ ಟಿಪ್. ನಿಮಗೆ ಹಾಫ್ ಟಿಪ್ಸು ಬರುತ್ತೆ, ಅದು ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಯೂಸ್ ಆಗುತ್ತೆ. ಲೈಕ್ ಜೆಲ್, ಆಮೇಲೆ ಅಕ್ರಿಲಿಕ್ಸ್ಗೆ ಯೂಸ್ ಆಗುತ್ತೆ. ಬಟ್ ಇದು ಬಂದು ಫುಲ್ ಟಿಪ್. ನೋಡಿ ಕರೆಕ್ಟಾಗಿದೆ. ಲಾಸ್ಟ್ ಥಂಬ್ ಫಿಂಗರ್. ಅಫ್ಕೋರ್ಸ್ ನನ್ನ ಥಂಬ್ ಫಿಂಗರ್ ಎಲ್ಲದಕ್ಕಿಂತ ದೊಡ್ಡದಿದೆ. ನಾನು 5 ಹಾಕಿ ನೋಡ್ತೀನಿ. ಸೈಜ್ ನಂಬರ್ 2 ನನಗೆ ಪರ್ಫೆಕ್ಟಾಗಿ ಕೂರ್ತಾ ಇದೆ. ಸೊ ನಾನು ಇದ್ರ ಜೊತೆನೇ ಹೋಗ್ತೀನಿ. ಡನ್. ಸೊ ನಾವು ನಮ್ಮ ಎಲ್ಲ ಸೈಜ್ ಟಿಪ್ಸ್ನ ತಗೊಂಡಾದ್ಮೇಲೆ ಏರ್ ಬಾಕ್ಸ್ನ ಕ್ಲೋಸ್ ಮಾಡ್ತೀವಿ. ನೇಲ್ ಪ್ರೆಪ್. ನೇಲ್ ಪ್ರೆಪ್ ಅಂದರೆ ಏನು? ಇದನ್ನ ಹಾಕೋದಕ್ಕೆ, ನೇಲ್ ಟಿಪ್ಸ್ನ ಹಾಕೋದಕ್ಕೆ ನಾವು ನೇಲ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಹೆಂಗೆ ಪ್ರಿಪೇರ್ ಮಾಡಬೇಕು? ನಮ್ಮ ನೇಲ್ ಬೆಡ್ಸ್ ಬಂದು ಆಯಿಲಿ ಆಗಿರ್ಬೋದು, ಬಿಕಾಸ್ ನಾವೇನಾದರೂ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಾಂದರೆ ಸಪೋಸ್ ನಮ್ಮ ನೇಲ್ ಬೆಡ್ಸ್ ತುಂಬ ಆಯಿಲಿ ಆಗಿದ್ರೆ ಇದು ಕೂರೋದಿಲ್ಲ. ಸೊ ಇದು ಕೂರಬೇಕು ಅಂತ ಅಂದರೆ ನಾವು ಸ್ವಲ್ಪ ರಫ್ ಸರ್ಫೇಸ್ನ ಮಾಡ್ಕೋಬೇಕು. ರಫ್ನ ಹೆಂಗೆ ಮಾಡ್ತೀವಿ ಅಂದರೆ, ಇದು ಸಾಫ್ಟ್ ಬಫರ್, ಇದು ನಾರ್ಮಲ್ ಬಫರ್. ಸಾಫ್ಟ್ ಬಫರ್ ಸ್ವಲ್ಪ ಸ್ಮೂತಾಗಿರುತ್ತೆ, ನಿಮ್ಮ ನೇಲ್ಸ್ಗೆ ಏನು ಡ್ಯಾಮೇಜ್ ಆಗೋದಿಲ್ಲ. ಇದನ್ನು ಯಾವಾಗಲೂ ಶೇಪಿಂಗ್ ಆ್ಯಂಡ್ ಫೈಲಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಇದನ್ನ ನಾವು ಡೈರೆಕ್ಟ್ ನ್ಯಾಚುರಲ್ ನೇಲ್ ಬೆಡ್ ಮೇಲೆ ಯೂಸ್ ಮಾಡಬೇಕಾದ್ರೆ ಸಾಫ್ಟ್ ಬಫರ್ನ ಯೂಸ್ ಮಾಡ್ತೀವಿ. ಸೊ ನಾನು ಸಾಫ್ಟ್ ಬಫರ್ ಇಟ್ಕೊಂಡು ಎಲ್ಲ ನೇಲ್ಸ್ನು ಬಫ್ ಮಾಡ್ತಿದ್ದೀನಿ. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು, ನನ್ನ ನೇಲ್ ಸರ್ಫೇಸ್ ರಫ್ ಆಗಿದೆ. ಸೊ ನೇಲ್ಸ್ನ ರಫ್ ಮಾಡಾದ್ಮೇಲೆ ಕ್ಯೂಟಿಕಲ್ ಪ್ರೆಪ್ನ ನಾವು ಮಾಡ್ತೀವಿ. ಕ್ಯೂಟಿಕಲ್ ಪ್ರೆಪ್ ಅಂದರೆ ಏನು? ದಿಸ್ ಇಸ್ ಕ್ಯೂಟಿಕಲ್. ಕ್ಯೂಟಿಕಲ್ನ ನಾವು ಫಸ್ಟ್ ಪುಷ್ ಮಾಡ್ತೀವಿ. ಏನಕ್ಕೆ? ನಾವು ಆರ್ಟಿಫಿಷಿಯಲ್ ನೇಲ್ಸ್ನ ಅಣಿಸ್ತಿರ್ಬೇಕಾದ್ರೆ ನಮಗೆ ಎಷ್ಟು ಜಾಸ್ತಿ ಜಾಗ ಸಿಗುತ್ತೋ ಅಷ್ಟು ಒಳ್ಳೆಯದು. ಇದೆಲ್ಲ ಡೆಡ್ ಸ್ಕಿನ್ಸ್. ನಾವು ಡೆಡ್ ಸ್ಕಿನ್ನ ತೆಗಿಬೇಕು. ಇದೆಲ್ಲ ಡೆಡ್ ಸ್ಕಿನ್ಸ್. ನಾವು ಡೆಡ್ ಸ್ಕಿನ್ಸ್ನ ತೆಗಿಬೇಕು. ಫಸ್ಟ್ ನಾವು ಪುಷ್ ಮಾಡ್ತೀವಿ. ಪುಷ್ ಮಾಡಾದ್ಮೇಲೆ ಕ್ಯೂಟಿಕಲ್ ಕಟರ್. ಆ್ಯಕ್ಚುಲಿ 2 ಟೈಪ್ ಆಫ್ ಕ್ಯೂಟಿಕಲ್ ಕಟರ್ ಇದೆ. ಇದೆಲ್ಲದಕ್ಕಿಂತ ಬೇಸಿಕ್ ಸಿಂಪಲ್ ಕ್ಯೂಟಿಕಲ್ ಕಟರ್. ನಿಮಗೆ ನಿಮ್ಮ ನೇಲ್ಸ್ನ ಡ್ಯಾಮೇಜ್ ಮಾಡ್ಕೋತೀನಿ ಅಥವಾ ನನಗೆ ಭಯ ಆಗ್ತಿದೆ ನೇಲ್ ಕಟ್ ಮಾಡೋಕ್ಕೆ ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು. ದಿಸ್ ಇಸ್ ವೆರಿ ಯೂಸರ್ ಫ್ರೆಂಡ್ಲಿ, ತುಂಬ ಸೇಫ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ಸಿಸರ್ಸ್ ಥರ ಇರುತ್ತೆ, ಅದು ತುಂಬ ಶಾರ್ಪ್ ಇರುತ್ತೆ. ಸೊ ನಿಮಗೆ ಪ್ರಯರ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಐ ವುಡ್ ಪ್ರಿಫರ್ ದಿಸ್. ನಾವು ಸ್ಲೋಲಿ ನಾವು ಏನೇನೆಲ್ಲ ಪುಷ್ ಮಾಡಿದ್ವಿ ಡೆಡ್ ಸ್ಕಿನ್ಸ್ನ, ಅದನ್ನ ಈ ಥರ ತೆಗಿತಿದ್ವಿ. ಸ್ಲೋ ಆಗಿ ತೆಗಿಬೇಕು. ಎಲ್ಲಾದರೂ ನೋವು ಆಗ್ತಿದೆ ಅಂದರೆ ಸ್ಟಾಪ್ ಮಾಡಬೇಕು. ನೀಟಾಗಿ ಇದನ್ನೆಲ್ಲ ಡೆಡ್ ಸ್ಕಿನ್ಸ್ನ ಆಚೆ ತೆಗಿತೀವಿ. ನಿಮಗೆ ಸಪೋಸ್ ನೋವು ಆಗ್ತಿದೆ ಅಂತ ಅಂದರೆ ತೆಗಿಬೇಡಿ, ಅದನ್ನ ಬಿಟ್ಬೇಡಿ. ಈ ಥರ ನಾನು ಎಲ್ಲ ಫಿಂಗರ್ಸ್ಗೆ ಮಾಡ್ಕೋತೀನಿ.
ಎಲ್ಲ ತೆಗ್ದಾಗಿದೆ. ಸೊ ನಾನು ಅಷ್ಟು ನೀಟಾಗಿ ತೆಗ್ದಿಲ್ಲ ಪ್ರೊಫೆಷ್ನಲ್ಸ್ ಥರ, ಬಟ್ ಒಂದು ಮಟ್ಟಕ್ಕೆ ತೆಗ್ದಿದ್ದೀನಿ ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಡಿಹೈಡ್ರೇಟರ್ ಆ್ಯಂಡ್ ಪ್ರೈಮರ್. ನಾನು ಕುಲಸ್ ಬ್ರ್ಯಾಂಡ್ದು ಡಿಹೈಡ್ರೇಟರ್ ಆ್ಯಂಡ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ನೇಲ್ಸ್ ಮೇಲೆ ಡಿಹೈಡ್ರೇಟರ್ನ ಫಸ್ಟ್ ಹಾಕಬೇಕು. ಏನಕ್ಕೆ ಅಂದರೆ ನಾವು ನೇಲ್ ಬೆಡ್ಡಲ್ಲಿರೋ ಎಲ್ಲ ಆಯಿಲ್ಸ್ನೆಲ್ಲ ಡಿಹೈಡ್ರೇಟ್ ಮಾಡ್ತಿದ್ದೀವಿ. ಪ್ರೈಮರ್ ಇಟ್ ಈಸ್ ಯೂಸ್ಡ್ ಫಾರ್ ಅಧಿಯರಿಂಗ್, ಜಸ್ಟ್ ಸ್ಟಿಕ್ಕಿಂಗ್. ಸೊ ನಾವು ನೇಲ್ಗಳು ಚೆನ್ನಾಗಿ ಸ್ಟಿಕ್ ಆಗಬೇಕು ನೇಲ್ಸ್ಗೆ ಅಂತಂದರೆ ಪ್ರೈಮರ್ನ ಯೂಸ್ ಮಾಡಬೇಕು. ಫಸ್ಟ್ ಡಿಹೈಡ್ರೇಟರ್. ಪ್ರೈಮರ್. ಸೊ ನೆಕ್ಸ್ಟ್ ನಾವು ಬಂದು ಅಪ್ಲಿಕೇಶನ್ಗೆ ಹೋಗ್ಬೋದು. ಸೊ ನನ್ನ ಹತ್ರ ಎಕ್ಸಾಕ್ಟ್ ಬಾಟಲ್ ಇಲ್ಲ, ಬಟ್ ನಾನು ಬೋಲ್ಟ್ ಬಿದು UV ಜೆಲ್ ಗ್ಲೂ, ಬೋಲ್ಟ್ ಬಿ UV ಜೆಲ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಇದನ್ನ ಜೆಲ್ ಬ್ರಷ್ ಅಂತ ಹೇಳ್ತಾರೆ. ಅಪ್ಲಿಕೇಶನ್ಗೆ ಜೆಲ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು UV ಲ್ಯಾಂಪ್ ಅಂತ. ನಾನು ಸನ್ 5 UV ಲ್ಯಾಂಪ್ ಯೂಸ್ ಮಾಡ್ತಾ ಇದ್ದೀನಿ. ನೇಲ್ಸ್ ಡ್ರೈ ಆಗಬೇಕು ಅಥವಾ ಸ್ಟಿಕ್ ಆನ್ ಆಗಬೇಕು ಅಂತ ಅಂದರೆ ನೇಲ್ ಅಪ್ಲಿಕೇಶನ್ ಆಗಿದ ತಕ್ಷಣ ನಾನು UV ಲ್ಯಾಂಪ್ ಒಳಗಡೆ ಅದನ್ನ ಹಾಕಬೇಕು. UV ಜೆಲ್ ಗ್ಲೂನ ತಗೋತೀನಿ. ಇಷ್ಟು ಅಮೌಂಟ್ನ ತಗೋತಿದ್ದೀನಿ ನಾನು. ಇದನ್ನ ನಾನು ನೇಲ್ ಟಿಪ್ಗೆ ಹಾಕೋತಿದ್ದೀನಿ. ಸೊ ಇದನ್ನ ನಾನು ನೇಲ್ ಟಿಪ್ಪಿಗೆ ಹಾಕಿದ್ದೀನಿ. ಸೊ ಫಸ್ಟ್ ನಾನು ಈ ಥರ ಸ್ಲೋಲಿ ಹಾಕ್ತೀನಿ. ಈ ಥರ ಹಾಕಿದ ತಕ್ಷಣ ನೀವು UV ಲ್ಯಾಂಪ್ ಒಳಗಡೆ ಅದನ್ನ ಡ್ರೈ ಮಾಡ್ಕೋಬೇಕು. ಸೊ ನಾನು 60 ಸೆಕೆಂಡ್ಸ್ವರೆಗೂ ಅದನ್ನ ಕ್ಯೂರ್ ಮಾಡಿದ್ದೀನಿ. ನೋಡಿ, ನೇಲ್ ಪರ್ಫೆಕ್ಟಾಗಿ ಸ್ಟಿಕ್ ಆನ್ ಆಗಿದೆ. ಸೊ ಈ ನೇಲ್ದು ಡ್ಯೂರೇಷನ್ ಏನಪ್ಪ ಅಂದರೆ, ನೀವು ಚೆನ್ನಾಗಿ ನೋಡಿಕೊಂಡ್ರೆ ಇದು ಆ್ಯಕ್ಚುಲಿ 1 ಮಂತ್ವರೆಗೂ ಹೀಗೆ ಇರುತ್ತೆ, ಏನೂ ಆಗೋದಿಲ್ಲ. ಸೊ ನಾನು UV ಲ್ಯಾಂಪಲ್ಲಿ 60 ಸೆಕೆಂಡ್ಸ್ವರೆಗೂ ಸೆಟ್ ಮಾಡಿ ಅದನ್ನ ಕ್ಯೂರ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ನೇಲ್ ಕರೆಕ್ಟಾಗಿ ಕ್ಯೂರ್ ಆಗಿದೆ. ನೋಡಿ, ಈ ಥರ ಏನು ಏರ್ ಬಬಲ್ಸ್ ಏನೂ ಇಲ್ಲ. ನೋಡಿ, ಈ ಥರ ಅಪ್ಲಿಕೇಶನ್ ಆಗಿದೆ ಅಂದರೆ ಗುಡ್ ಅಪ್ಲಿಕೇಶನ್ ಅಂತ ಅರ್ಥ. ಈ ಥರ ನಾನು ಎಲ್ಲ ಫಿಂಗರ್ಸ್ಗೂ ಅದಾದರೂ ಆದ ಸೈಜ್ ನಾನು ಏನೇನು ಸೆಲೆಕ್ಟ್ ಮಾಡಿದ್ದೆ ಅದನ್ನ ಜೆಲ್ ಬ್ರಷಲ್ಲಿ ಜೆಲ್ ತಗೊಂಡು ಅದರೊಳಗಡೆ ಅಪ್ಲೈ ಮಾಡಿ ನನ್ನ ನೇಲ್ಸ್ ಮೇಲೆ ಸ್ಲೋಲಿ ಅದನ್ನ ಕವರ್ ಮಾಡಿ 60 ಸೆಕೆಂಡ್ಸ್ವರೆಗೂ UV ಲ್ಯಾಂಪಲ್ಲಿ ಕ್ಯೂರ್ ಮಾಡ್ತೀನಿ. ಸೊ ನನ್ನ ಎಲ್ಲ ನೇಲ್ಸ್ ಮೇಲೆ ಎಕ್ಸ್ಟೆನ್ಷನ್ಸ್ ಫಿಟ್ ಆಗುತ್ತೆ. ಸೊ ನಾನು ಎಲ್ಲ ನೇಲ್ಸ್ಗೂ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ.